ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಮಕ್ಕಳಿಂದ ನಡೆದ ಪೊಪೆಟ್ ಶೋ ತಟ್ಟೆಂದು ಹೊಂದಿಸು ಅರಿವಿನ ಸಂಕಲ್ಪ ಹಾಗೂ ಸಿರಿಧಾನ್ಯಗಳಿಂದ ತಯಾರಿಸಿದ ಖಾದ್ಯಗಳು ಕಲಿಕಾ ಹಬ್ಬಕ್ಕೆ ಹೊಸ ರೂಪ ತಂದುಕೊಟ್ಟಿವೆ. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯ ಬಿಎಂವಿ ಶಾಲೆಯಲ್ಲಿ ನಡೆದ ಭಕ್ತರಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದಲ್ಲಿ ಮಕ್ಕಳಿಂದ ನಡೆದ ಪೊಪೆಟ್ ಶೋ ತಟ್ಟೆಂದು ಹೊಂದಿಸು ಅರಿವಿನ ಸಂಕಲ್ಪ ಹಾಗೂ ಸಿರಿಧಾನ್ಯಗಳಿಂದ ತಯಾರಿಸಿದ ಖಾದ್ಯಗಳು ಕಲಿಕಾ ಹಬ್ಬಕ್ಕೆ ಹೊಸ ರೂಪ ತಂದುಕೊಟ್ಟಿವೆ. ಈ ಕಲಿಕಾ ಹಬ್ಬದ ಉದ್ಘಾಟನೆ ಸಾಂಪ್ರದಾಯಿಕವಾಗಿ ದೀಪ ಬೆಳಗಿಸುವ ಮೂಲಕ ಹಾಗೂ ವಿಶೇಷವಾಗಿ ಪೊಪೆಟ್ ಶೋ ಮೂಲಕ ಉದ್ಘಾಟನೆ ಮಾಡಲಾಯಿತು. ಡಯಟ್ ಉಪನ್ಯಾಸಕರಾದ ಆಂಜನೇಯಲೂರವರು ಕಾರ್ಯಕ್ರಮ ಕುರಿತು ಮಾತನಾಡಿ, ಹಿಂದಿನ ಕಾಲದಲ್ಲಿ ಮಕ್ಕಳು ಗಲಾಟೆ ಮಾಡಿದ್ರೆ ಚಂದಮಾಮನನ್ನ ತೋರಿಸಿ ಸಮಾಧಾನ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹಠ ಮಾಡಿದಾಗ ಆರಂಭದಲ್ಲಿ ಸ್ವಲ್ಪ ಹೊತ್ತಿಗೆ ಎಂದು ಮೊಬೈಲ್ ಕೊಟ್ಟಿರುತ್ತಾರೆ. ದಿನಗಳೆದಂತೆ ಮಗು ಏನು ತಿನ್ನೋದಿಲ್ಲ, ಹಠ ಮಾಡುತ್ತದೆ. ಮೊಬೈಲ್ನಲ್ಲಿ ವಿಡಿಯೋ ನೋಡಿ ಆದರೂ ತಿನ್ನಲಿ ಎಂದು ವಿಡಿಯೋ ಕಾರ್ಟೂನ್ಗಳನ್ನ ತೋರಿಸಿ ಊಟ ತಿನ್ನಿಸಲು ಪೋಷಕರು ಅಭ್ಯಾಸ ಮಾಡಿಸಿರುತ್ತಾರೆ. ಕ್ರಮೇಣ ಸ್ಮಾರ್ಟ್ ಫೋನ್ ಗ್ಯಾಡ್ಜೆಟ್ಸ್ ನೋಡುವುದು ಮಕ್ಕಳಲ್ಲಿ ಚಟವಾಗಿ ಪರಿಣಮಿಸುತ್ತದೆ. ಇದರಿಂದ ಮಕ್ಕಳಲ್ಲಿ ಸಾಕಷ್ಟು ತೊಂದರೆಗಳು ಕಾಣುತ್ತವೆ. ಆದ್ರಿಂದ ಪೋಷಕರು ಮಕ್ಕಳಿಗೆ ಮೊಬೈಲ್ ಅಭ್ಯಾಸವನ್ನ ಆದಷ್ಟು ಕಡಿಮೆ ಮಾಡಿ ಎಂದು ಅವರು ತಿಳಿಸಿದ್ರು. ನಮ್ಮ ತರಗತಿಯ ಮಕ್ಕಳು ಏನಿದ್ದಾರೆ 1ರಿಂದ 5ನೇ ತರಗತಿ ಅಥವಾ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಆಯಾ ತರಗತಿಯ ಸಾಮರ್ಥ್ಯಗಳನ್ನ ಆಯಾ ತರಗತಿಯಲ್ಲೇ ಪೂರೈಸಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನ ನಿರ್ಮಿಸಿಕೊಡುವಂಥದ್ದು ಈ ಕಲಿಕಾ ಹಬ್ಬದ ಉದ್ದೇಶ. ನಮ್ಮ ಶಿಕ್ಷಕರು ಇಲ್ಲಿ ಈ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಬೋಧನೆಯಲ್ಲಿ ನಾನು ನನ್ನ ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಗುವಾಗಿರ್ಬೋದು ಅಥವಾ ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸದೇ ಇರತಕ್ಕಂಥ ಮಗುವಾಗಿರ್ಬೋದು ಅಂತವರಿಗೆ ಯಾವ ರೀತಿಯಾಗಿ ನಾನು ಕಲಿಸಬೇಕು ಅನ್ನೋದಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು ಈ ಕಲಿಕಾ ಹಬ್ಬ. ಇದರ ಮುಖಾಂತರ ನಿಮ್ಗೆಲ್ಲನೂ ಕೂಡ ನಂತರದಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀವಿ, ನೀವೆಲ್ಲ 2 ವರ್ಷಗಳಿಂದ ಕೂಡ ನೋಡಿದೆ. ಪ್ರತಿಯೊಂದು ರೂಮಲ್ಲೂ ಕೂಡ ವಿಧ ವಿಧವಾಗಿರ್ತಕ್ಕಂಥ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಬೋಧನೆಯನ್ನ ನಾವು ನೋಡ್ತೀವಿ. ಹಾಗಾಗಿ ಮಕ್ಕಳೇ, ನೀವು ಈ ಒಂದು ಕಲಿಕಾ ಹಬ್ಬದಲ್ಲಿ ಏನು ಹೊಸ ಹೊಸ ವಿಧಾನಗಳನ್ನ ಹೊಸ ಹೊಸ ಚಟುವಟಿಕೆಗಳನ್ನ ನೀವು ಕಲ್ತ್ಕೊಂಡು ಹೋಗ್ತೀರೋ, ಮುಂದಿನ ದಿನಮಾನಗಳಲ್ಲಿ ನೀವು ಅದನ್ನ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಬೋಧನೆ ನಿಮ್ಮ ಒಂದು ಕಲಿಕೆಗೆ ಹೆಚ್ಚಿಗೆ ಅದನ್ನು ತೊಡಗಿಸ್ಕೊಳ್ಬೇಕು ಅನ್ನೋದು. ಎಸಿಒ ಮುನ್ನಾರ್ ಸ್ವಾಮಿರವರು ಮಾತನಾಡಿ, ಮಾನವ ಸಂಘಜೀವಿಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಅದರ ಅಸ್ತಿತ್ವ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದು, ಹಿಂದಿನ ದಿನಗಳಲ್ಲಿ ಹಿಂದೆ ಗುರು ಇದ್ದ, ಮುಂದೆ ಗುರಿ ಇರುತ್ತಿತ್ತು. ಆದರೆ ಈಗ ಗುರುವಿನ ಪಾಠ ಅನನ್ಯ, ಮೊಬೈಲ್ ಪಾಠ ಅಮೋಘವಾಗಿ ಪರಿಣಮಿಸಿದೆ. ಇದಕ್ಕೆಲ್ಲ ಕಾರಣ ನಾವೇ ಎಂದು ತಿಳಿಸುತ್ತಾ ಇಲಾಖೆಯ ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಸೃಜನಶೀಲತೆಗೆ ದಾರಿದೀಪವಾಗಲಿದೆ ಎಂದಿದ್ದಾರೆ. ಶಿಕ್ಷಕರು ಒಟ್ಟಾರೆ ಸಮುದಾಯದ ಒಂದು ಸೇರಬೇಕು. ಮಾನವ ಸಂಘಟನೆ ಅದರ ಅಸ್ತಿತ್ವ, ಅದರ ಮೌಲ್ಯ ಕಳ್ಕೊಳ್ತಾ ಇದೆ. ಕಾರಣಗಳು ಅದು ಅಲ್ಲವೂ ಅನೇಕ. ಈ ಹಿಂದೆ ಹೇಳ್ತಾ ಇದ್ವಿ, ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು ಅಂತ. ಈಗ ಗುರುವಿನ ಪಾತ್ರ ನಗಣ್ಯ, ಮೊಬೈಲ್ ಪಾತ್ರ ಮೋಗ. ಮುಂದೆ ಮೊಬೈಲ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ನಾವು ಸಹ ಕಾರಣ ಹಾಕಿದ್ದೀವಿ. ಮಗುವಿಗೆ ಏನೆಂದ ವಿಚಾರ ಕಲಿಸಬೇಕಾಗಿತ್ತು, ಎಷ್ಟು ಕಲಿಸಬೇಕಾಗಿತ್ತು ಅನ್ನುವಂತ ತೀರ್ಮಾನ ತಂದೆ ತಾಯಿಗೂ ವಿದ್ಯಾರ್ಥಿಗೂ ಇತ್ತು. ಈಗ ಅದನ್ನ ನೀರು ಬಿಟ್ಟಿದ್ವಿ. ಏನೆಲ್ಲ ಮಕ್ಕಳಿಗೆ ಬೇಡವಾದದ್ದು
ಅದನ್ನು ಕೊಡುವಂತ ವ್ಯವಸ್ಥೆ ಇದೆ. ಬಿಆರ್ಪಿ ಮಂಜುನಾಥ್ ರವರು ಮಾತನಾಡಿ ಕಲಿಕೆಯನ್ನ ಕಲಿಯೋದಿಕ್ಕೆ ಮಾಡುವ ಹಬ್ಬವೇ ಈ ಕಲಿಕಾ ಹಬ್ಬದ ವಿಶೇಷವಾಗಿದ್ದು ಮಕ್ಕಳು ಮನೆಗಳಲ್ಲಿ ಮಾಡುವ ಹಬ್ಬದ ಸಂಭ್ರಮದಂತೆ ಈ ಕಲಿಕಾ ಹಬ್ಬದಲ್ಲಿ ಸಂಭ್ರಮದಿಂದ ಆಚರಿಸಬೇಕೆಂದರು. ಏನದು ತಲೆಗೆ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡ್ತೀವಿ, ಅದನ್ನ ಅಭ್ಯಂತರ ಸ್ನಾನ ಅಂತ ಹೇಳ್ತೀವಿ. ಹೊಸ ಹೊಸ ಬಟ್ಟೆಯನ್ನು ಹಾಕೊಳ್ತೀವಿ, ದೇವಸ್ಥಾನಕ್ಕೆ ಖುಷಿ ಖುಷಿಯಾಗಿ ಹೊಸ ಬಟ್ಟೆಗಳನ್ನು ಹಾಕೊಂಡು ದೇವಸ್ಥಾನಗಳಿಗೆ ಹೋಗಿ ಬೀದಿ ಬೀದಿ ಸುತ್ತಿ ಮನೆಯಲ್ಲಿ ಹಬ್ಬವನ್ನ ಖುಷಿ ಖುಷಿಯಾಗಿ ಮಾಡಿ ವಿಶೇಷವಾದ ತಿಂಡಿ ತಿನಿಸುಗಳನ್ನು ತಿಂತೀವಿ. ಇದು ನಮ್ಮ ಮನೆಯ ಹಬ್ಬ. ಆ ಮನೆಯ ಹಬ್ಬ ಎಷ್ಟು ಖುಷಿ ಕೊಡ್ತೋ ಅದಕ್ಕಿಂತ ಹೆಚ್ಚು ಖುಷಿಯನ್ನು ಕೊಡ್ತಕ್ಕಂಥದ್ದು ಈ ಹಬ್ಬ. ಅದು ಕಲಿಕಾ ವಿಶೇಷ ಏನಂದ್ರೆ ಕಲಿಕೆಯನ್ನ ಕಲಿಯುವುದರ ಮೂಲಕ ಹಬ್ಬವನ್ನ ಮಾಡೋದಿದೆಯಲ್ಲ, ಇದು ಬಹಳ ವಿಶೇಷ. ಕಲಿಕಾ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಇಲಾಖೆ ಏನು ನಾವೇ 15 ವರ್ಷಗಳನ್ನ ನಡೆಸಿದಂತ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಜೊತೆಗೆ ಎಫ್ಎಲ್ಎನ್ ಆಧಾರಿತ ಕಳೆದ 3 ವರ್ಷಗಳಿಂದ ಎಫ್ಎಲ್ಎನ್ ಆಧಾರಿತ ಕಲಿಕಾ ಹಬ್ಬವನ್ನು ಕೂಡ ಪರಿಚಯ ಮಾಡಿದೆ. ಸಿಆರ್ಪಿ ಸರಿತಾ ರವರು ಮಾತನಾಡಿ ಕಲಿಕಾ ಹಬ್ಬ ಎಂದರೆ ಮಕ್ಕಳನ್ನು ಕಲಿಕೆಗೆ ಮತ್ತಷ್ಟು ಪ್ರೇರೇಪಿಸುವ ಕಾರ್ಯಕ್ರಮವಾಗಿದ್ದು ಇವರಲ್ಲಿ ರಸಪ್ರಶ್ನೆ, ಕತೆ ಹೇಳುವುದು, ಸಂತೋಷದಾಯಕ ಗಣಿತ, ಮೆಮೊರಿ ಪರೀಕ್ಷೆ ಹಾಗೂ ಆರೋಗ್ಯ ಮತ್ತು ಪೌಷ್ಟಿಕ ಇದರ ವಲಯವಿದೆ ಎಂದು ತಿಳಿಸಿದರು. ಮಕ್ಕಳಿಂದ ವಿನೂತನವಾಗಿ ಕ್ರಿಯಾಶೀಲವಾಗಿ ಸರ್ ಹೇಳಿದಂತಹ ಪ್ರಾಸ್ತಾವಿಕ ನುಡಿಯಲ್ಲಿ ಪ್ರಸ್ತುತಪಡಿಸಿದಂತೆಯೇ ನಮ್ಮ ಮಕ್ಕಳಲ್ಲಿ ಯೋಗದ ಮೂಲಕ, ನೃತ್ಯ ಮಾಡುವುದರ ಮೂಲಕ ನಿಮ್ಮನ್ನ ರಚಿಸ್ತಾ ಇದ್ದಾರೆ GHPS ಬೆಳ್ಳೂಡಿ ಶಾಲಾ ಮಕ್ಕಳಿಂದ. ವೇದಿಕೆಯಲ್ಲಿ ಮಕ್ಕಳು ಯೋಗ ನೃತ್ಯವನ್ನ ಹಾಗೂ ಪೊಪೆಟ್ ಶೋವನ್ನ ಬಹಳ ಸೊಗಸಾಗಿ ಮೂಡಿಸಿದ್ರು. ಕಾರ್ಯಕ್ರಮದಲ್ಲಿ ಮಕ್ಕಳು ತಯಾರಿಸಿಕೊಂಡು ಬಂದಂತಹ ಸಿರಿಧಾನ್ಯಗಳಿಂದ ತಯಾರಿಸಿದ ಖಾದ್ಯಗಳು ವಿಶೇಷವಾಗಿತ್ತು. ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಆಗಮಿಸಿದ್ರು. ಮಕ್ಕಳಿಗೆ ಹಾಗೂ ಶಿಕ್ಷಕಿಯರಿಗೆ ಮುದ್ದೆ, ಕಾಳು ಸಾರು, ಸಿಹಿ ಪಾಯಸದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ಸದಸ್ಯೆ ಸುಮಾ ಮಳಮಾಚನಹಳ್ಳಿ, ಬಡ್ತಿ ಮುಖ್ಯ ಶಿಕ್ಷಕಿ ಅಹಲ್ಯ ಮೇಡಂ, ಬಿಇಒ ಆರ್ಟಿ ಜಗದೀಶ್, ಬಿಎಂವಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವೆಂಕಟಮೂರ್ತಿ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಶಾಲಾ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು, ಮಕ್ಕಳು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಜಾಸ್ತಿ ತಿನ್ಬೇಕು. ಇದರಲ್ಲಿ ಹೆಚ್ಚಿನ ಪ್ರೋಟೀನ್, ಕಬ್ಬಿಣಾಂಶ ಎಲ್ಲ ಜಾಸ್ತಿ ಇದೆ. ಇವುಗಳನ್ನು ತಿನ್ನೋದ್ರಿಂದ ದೇಹಕ್ಕೆ ಗೊತ್ತಾಗುತ್ತೆ, ರಕ್ತ ಪರೀಕ್ಷೆ ಚೆನ್ನಾಗುತ್ತೆ. ಏನೋ ಹಿಂದಿನ ಕಾಲದಲ್ಲಿ ಅತಿ ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರಿಂದ ಹೆಚ್ಚಿನ ದೀರ್ಘಕಾಲದ ಆಯುಷ್ಯನ್ನು ನಾವು ದೀರ್ಘಕಾಲ ಬದುಕಬೇಕಂದ್ರೆ ಹೆಚ್ಚು ಈ ರೀತಿಯಾಗಿ ಫೈರ್ಲೆಸ್ ಕುಕಿಂಗ್, ಏನು ಬೇಯಿಸದೇ ಇರ್ತಕ್ಕಂಥ ಆಹಾರವನ್ನು ತಿನ್ನೋದ್ರಿಂದ ಅದರ ಪ್ರೋಟೀನ್ ಅಂಶಗಳು ನೇರವಾಗಿ ನಮ್ಮ ದೇಹಕ್ಕೆ ಹೋಗ್ತದೆ. ನೀವು ಕೂಡ ಇದನ್ನು ಹೆಚ್ಚು ತಿನ್ನೋದನ್ನು ರೂಢಿಸ್ಕೊಳ್ಬೇಕು.